4000 ತಾಸು WH ಮುಗಿಸ್ಲಿಕ್ಕೆ ಕಿರಿಕಿರಿ ಅನ್ನಿಸ್ತಾ ಇದೆಯಾ? ಹೇಗೆ ಮಾಡೋದು ಅನ್ನೋದು ಅರ್ಥ ಆಗ್ತಾ ಇಲ್ವಾ? ಅಥವಾ ಲೈವ್ ಮಾಡಿ ಅರ್ಥನೇ ಇಲ್ಲ, ಸುಸ್ತಾಗಿ ಹೋಗಿದ್ದೀವಿ, ಮೆಸೇಜನ್ನು ಒತ್ತಿ ಕಿರಿಕಿರಿ ಅನ್ನಿಸ್ತಾ ಇದೆ, ಬೆಳಗ್ಗಿನಿಂದ ಸಂಜೆವರೆಗೂ ಸಪೋರ್ಟಿಗೆ ಹೋಗಿ ಕಿರಿಕಿರಿ ಆಗ್ತಾ ಇದೆ, ಅವರು ಲೈವಿಗೆ ಹೋದರೂ ಕೂಡ ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ, ಬಂದರೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ, ನಮ್ಮ ಲೈವಿಗೆ ಬರೋದಕ್ಕೆ ಬಂದು 2 ಮೆಸೇಜ್ ಹಾಕಿ ಹೊರಗಡೆ ಹೋಗ್ತಾ ಇದ್ದಾರೆ. ಏನು ಮಾಡಿದ್ರೂ ಇದನ್ನು ಕಂಡುಹಿಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಏನು ಮಾಡೋದು? ತಲೆ ಬಿಸಿಯಾಗಿ ಹೋಗಿದೆ. ಯೂಟ್ಯೂಬನ್ನೇ ಬಿಟ್ಟು ಬಿಡೋಣಪ್ಪ, ಬೇಡ, ನಾವು ಯೂಟ್ಯೂಬರ್ ಕ್ರಿಯೇಟರ್ ಆಗೋದೇ ಬಹಳ ಕಷ್ಟ, ಇದು ನಮ್ಮಂಥವರಿಗೆ ಅಲ್ಲ ಅನ್ನುವಂತಹ ಏನಾದರೂ ಕ್ಯಾಲ್ಕುಲೇಷನ್ ತಲೆ ಒಳಗೆ ಬರ್ತಾ ಇದೆಯಾ? ಹೌದು, ನಿಜವಾಗೂ ಇದೆಲ್ಲ ಬಂದದ್ದೇ, ನನಗೂ ಕೂಡ ಬಂದಿದೆ. ಆದರೆ ನಾನು ಅದನ್ನು ದಾಟಿ ಬಂದು ಅದರಲ್ಲೇ ಆದಂತಹ ಒಂದಿಷ್ಟು ಸಿಸ್ಟಮ್ಗಳ ಒಳಗಡೆ ಬಂದು ಒಂದಿಷ್ಟು ಡೀಟೇಲನ್ನು ಹುಡುಕಿ ಅದರಲ್ಲಿ ಸರಿ ಏನು ತಪ್ಪು ಏನು ಅನ್ನೋದನ್ನು ತಿಳ್ಕೊಂಡು ಬಂದಿದ್ದೀನಿ. ಇವತ್ತಿನ ವಿಡಿಯೋ ಯೂಟ್ಯೂಬ್ ಕ್ರಿಯೇಟರಿಗೆ ಹೆಚ್ಚಾಗಿ ಸಂಬಂಧಪಟ್ಟದ್ದು. ಬನ್ನಿ ಪ್ರೇಕ್ಷಕ ಬಿಂದುಗಳೇ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ, ಒಂದು ಸೊಲ್ಯೂಷನನ್ನು ನಾನು ಹುಡ್ಕೊಂಡು ತಂದಿದ್ದೀನಿ. ಅದೇನು, ಹೇಗೆ, ಏನು ಮಾಡಬೇಕು ಅನ್ನುವಂತಹ ರೂಲ್ಸ್ ರೆಗ್ಯುಲೇಷನನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಹಾಗೆಯೇ ನನ್ನ ಚಾನಲ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಇಟ್ಕೊಂಡು ವಿಡಿಯೋ ನೋಡಿ ಅಂತ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಿ ಅವರು ಕೂಡ ನನ್ನ ಚಾನಲ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮನ್ನು ಬೆಳೆಸಿ. ಹಾಗೆಯೇ ಈ ವಿಡಿಯೋನಂತೂ ಇಂಪಾರ್ಟೆಂಟ್ ಆಗಿದೆ, ಹೊಸ ಯೂಟ್ಯೂಬರಿಗೆ ಅಗತ್ಯವಾಗಿ ಬೇಕಾಗಿರುವಂಥದ್ದಾಗಿದ್ದಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಹೌದು ಪ್ರೇಕ್ಷಕ ಬಿಂದುಗಳೇ, ಹೆಚ್ಚಾಗಿ ಹೊಸ ಯೂಟ್ಯೂಬರ್ಗಳಿಗೆ ಮತ್ತು ರನ್ನಿಂಗ್ನಲ್ಲಿ ಬಹಳಷ್ಟು ಕಷ್ಟಪಟ್ಟು WH ಮಾಡ್ತಾ ಇರೋರಿಗೆ, ಅಥವಾ ಏನೋ ಒಂದು ಮಾನಿಟೈಸ್ ಮಾಡ್ಕೊಳ್ಬೇಕು, 4000 ತಾಸನ್ನು ಮುಗಿಸ್ಕೊಂಡು 1000 ಸಬ್ಸ್ಕ್ರೈಬರ್ನ ಮುಗಿಸ್ಕೊಂಡಿದ್ದರೆ ಮಾನಿಟೈಸ್ ಆಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಬಹಳಷ್ಟು ಜನ ಯೂಟ್ಯೂಬಿಗೆ ಬಂದಿರ್ತಾರೆ. ಆದರೆ ಅದು ಯಶಸ್ವಿಯಾಗಿಲ್ಲ. ಬಹಳಷ್ಟು ಜನರಿಗೆ ಕಷ್ಟ ಆಗ್ತಿದೆ, ಲೈವ್ ಮಾಡಿ ಸುಸ್ತಾಗ್ತಿದ್ದಾರೆ. ಮೊದಲೇ ಹೇಳಿದಾಗೆ ಅದಕ್ಕೆ ಸೊಲ್ಯೂಷನ್ ಆಗಿ ನಾನು ಬಹಳ ವಿಡಿಯೋನ ಎಳೀಲಿಕ್ಕೆ ಹೋಗ್ತಾ ಇಲ್ಲ, ಇರೋದನ್ನು ಸಿಂಪಲ್ಲಾಗಿ ಆದಷ್ಟು ಬೇಗ ಹೇಳಿಬಿಡ್ತೀನಿ. ಆದರೆ ವಿಡಿಯೋನ ಪೂರ್ತಿಯಾಗಿ ನೋಡಿಕೊಂಡು ಇದನ್ನು ಅರ್ಥ ಮಾಡಿಕೊಂಡು ಜಾಯ್ನ್ ಆಗೋರು ಆಗ್ಬೋದು. ಅದು ನಿಮ್ಮ ಇಷ್ಟ, ನಿಮ್ಮ ಸ್ವಂತ ಅನಿಸಿಕೆ. ಆದರೆ ನಮ್ಮ ಪದ್ಧತಿಯ ಪ್ರಕಾರ ನಾನು ಹೋಗ್ತಾ ಇದ್ದೀನಿ. ನಾನೊಂದು ಯೂಟ್ಯೂಬಿನ ಒಂದು ಗ್ರೂಪನ್ನು ಮಾಡ್ತಾಯಿದ್ದೀನಿ. ಯೂಟ್ಯೂಬ್ನ ಗ್ರೂಪ್ ಅಂದರೆ ಅದು ವಾಟ್ಸಪ್ನಲ್ಲಿ ಬರುತ್ತೆ. ವಾಟ್ಸಪ್ ಗ್ರೂಪ್ ಅಂತ ತೊಗೊಳ್ಬೇಕು. ಅದಕ್ಕೆ ಒಂದು ಪ್ರಮೋಟ್ ಗ್ರೂಪ್ ಅನ್ನುವಂಥದ್ದು. ಈಗ ಉದಾಹರಣೆಗೆ ಒಬ್ಬರು ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದಾರೆ ಅಂದರೆ ಅವರು ನನ್ನ ಈಗ ಜಾಯ್ನ್ ಆಗುವಂಥದ್ದು ಯಾವುದು ನನ್ನ ನಂಬರ್ ಇದೆ, ನಂದು ಆ ವಾಟ್ಸಪ್ ಲಿಂಕು ಮತ್ತು ಆ ವಾಟ್ಸಪ್ ನಂಬರು ಎರಡು, ಅಂದರೆ ಲಿಂಕಿಂದ ಜಾಯ್ನ್ ಆಗೋರು ಆಗ್ಬೋದು, ವಾಟ್ಸಪ್ನಿಂದ ಸೇವ್ ಮಾಡಿಕೊಂಡು ಜಾಯ್ನ್ ಆಗೋರು ಕೂಡ ಆಗ್ಬೋದು. ಆ ನಂಬರನ್ನು ನಾನು ಈ ಮೆಸೇಜಿನ ಕೆಳಗಡೆಗೆ ಇಟ್ಟಿರ್ತೇನೆ. ಮತ್ತು ಪಕ್ಕದಲ್ಲಿ ಒಂದು ಬಾರಿ ಶೋನೂ ಆಗುತ್ತೆ, ನೀವು ನೋಡ್ಕೊಳ್ಬೋದು. ಹಾಗೆ ಆ ನಂಬರಿಗೆ ನೀವು ಲಿಂಕ್ ಟಚ್ ಮಾಡಿದ್ರೆ ಸೀದಾ ಜಾಯ್ನ್ ಆಗಿ ಬಂದು ನನ್ನ ಯೂಟ್ಯೂಬಿಗೆ ಬರ್ತೀರಿ. ಮತ್ತು ಹಾಗೆಯೇ ಅದನ್ನು ಸೇವ್ ಮಾಡಿಕೊಂಡ್ರು ಅಲ್ಲಿಗೆ ಬರ್ತೀರಿ. ನೀವು ಬರಬೇಕಾದ್ರೆ ನಿಮಗೆ ಅಗತ್ಯವಾಗಿ ಯೂಟ್ಯೂಬ್ನಲ್ಲಿ ನಾವು ಏನಾದರೂ ಮಾಡ್ತೀವಿ, 100% ನಾವು ಇದರಲ್ಲಿ ಏನಾದರೂ ಸಾಧನೆ ಮಾಡಲಿಕ್ಕೆ ಬಂದಿದ್ದೀವಿ, ಆಗ್ತಾ ಇಲ್ಲ, ಲೈವ್ ಮಾಡಿ ಸುಸ್ತಾಗಿದೆಯಾ ಅನ್ನೋರಿಗೆ, ಹೊಸ ಯೂಟ್ಯೂಬರಿಗೆ ಮತ್ತು ಯಾರ್ದು ಮೋನೋ ಆಗಿದೆ ಅಂಥವರಿಗೂ ಕೂಡ, ಅವರಿಗೆ ವ್ಯೂ ಬರ್ತಾ ಇಲ್ಲ, ಸ್ಟಾರ್ಟಿಂಗ್ ಏನು ಮಾಡಬೇಕು ಅನ್ನುವಂಥ ಯಾರಾದರೂ ಇದ್ದರೆ ಅವರೆಲ್ಲರೂ ತಮ್ಮ ಚಾನಲ್ ಹೆಸರನ್ನು ತಮ್ಮ ಹೆಸರನ್ನು ಮತ್ತು ತಮ್ಮ ಚಾನಲ್ ಹೆಸರನ್ನು ಬರೆದು ನನಗೆ ಮೆಸೇಜ್ ಮಾಡಿ. ನಾನು ರಿಪೀಟಾಗಿ ನಿಮಗೆ ಒಂದು ಬಾರಿ ವಾಟ್ಸಪ್ ಕಾಲ್ನಿಂದ ಕಾಲ್ ಮಾಡ್ತೇನೆ. ನೀವು ರಿಸೀವ್ ಮಾಡಿಕೊಂಡು ನನ್ನ ಜೊತೆ ಮಾತಾಡಿ, ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಸರಿಯಾಗಿ ಕೇಳಿ, ಅದರ ಮೇಲೆ ನಿಮ್ಮ ಅನಿಸಿಕೆಯನ್ನು ಹೇಳಿ ಒಂದು ಗ್ರೂಪನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಅಲ್ಲಿ ಆವಾಗ ನಿಮ್ಮನ್ನು ಸೇರಿಸ್ತೇನೆ ನಾನು, ಒಪ್ಪಿಗೆ ತೊಗೊಂಡ್ರೆ. ಅದರ ಮೇಲೆ ಮಾಡಬೇಕಾಗಿರೋದನ್ನು ನಾನು ನಿಮಗೆ ಹೇಳ್ತೀನಿ, ಅಲ್ಲಿನೂ ಕೂಡ ಹೇಳ್ತೀನಿ. ಆ ಗ್ರೂಪ್ನಲ್ಲಿ 259 ಜನರನ್ನು ಸೇರಿಸುವಂತಹ ಅಗತ್ಯ ಇದೆ. ಯಾಕಂತೇಳಿದ್ರೆ ನಿಮಗೆ ಒಂದು ಗ್ರೂಪ್ ಅಂದರೆ ಯಾವ ರೀತಿ ಇರುತ್ತೆ, ಅಲ್ಲಿ ಎಲ್ಲರ ನಂಬರು ಜನರಿಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ನಮ್ಮ ನಂಬರನ್ನು ತೊಗೊಳ್ಬೋದು, ಕಾಪಿ ಮಾಡ್ಕೊಳ್ಬೋದು, ಪ್ರತಿಯಾದಂಥದ್ದು ಒಂದಿರುತ್ತೆ. ಹಾಗಾಗಿ ಯೂಟ್ಯೂಬ್ನಲ್ಲಿ ಒಂದಿಷ್ಟು ಹೆಣ್ಣು ಮಕ್ಕಳು ಬರ್ತಾರೆ ಅವರು ಕೂಡ. ಅಂಥವರಿಗೆ ನಮ್ಮ ನಂಬರ್ ಎಲ್ಲಾದರೂ ಲೀಕ್ ಆಗುತ್ತೆ ಅನ್ನೋ ಭಯ ಮತ್ತೊಂದಿರುತ್ತೆ. ಹಾಗಾಗಿ ನಾನು ಗ್ರೂಪನ್ನು ಮಾಡ್ತಿಲ್ಲ. ಗ್ರೂಪ್ ಅಂದರೆ ಅದು ನನ್ನ ಹತ್ರ ಇರುತ್ತೆ, ಗ್ರೂಪು ಬಿಟ್ಟರೆ ಮತ್ತೆ ಯಾರಿಗೂ ಅದು ಗ್ರೂಪ್ ಗೊತ್ತಾಗೋದಿಲ್ಲ. ಯೂಟ್ಯೂಬಿನ ಹೊಸ ಫ್ಯೂಚರ್ ಲೆಕ್ಕದಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಅಲ್ಲಿ ನೀವು ನನ್ನ ನಂಬರಿಗೆ, ಅಂದರೆ ಉದಾಹರಣೆಗೆ ಈಗ ನಾನು ಏನು ನಂಬರ್ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದೆ, ಅಥವಾ ಲಿಂಕ್ನಲ್ಲಿ ಟಚ್ ಆಗಿ ನೀವು ಜಾಯ್ನ್ ಆಗಿ ನನಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಚಾನಲ್ ಹೆಸರನ್ನು ಬರಿತೀರಿ. ಆ ವಾಟ್ಸಪ್ಪಿಗೆ
ನಾನು ಇಷ್ಟೊತ್ತಿಗೆ ಒಂದು ವೀಡಿಯೋನ ಪ್ರೊಮೋ ಬಿಡ್ತಾ ಇದ್ದೀನಿ ಅಥವಾ ಪಬ್ಲಿಕ್ ಮಾಡ್ತಾ ಇದ್ದೀನಿ ಬ್ರದರ್, ನೀವು ಇದನ್ನು ನಿಮ್ಮ ಗ್ರೂಪ್ನಲ್ಲಿ ಸೆಂಡ್ ಮಾಡಿ ಎಲ್ಲರಿಗೆ ನನ್ನ ವೀಡಿಯೋ ನೋಡಲಿಕ್ಕೆ ಹೇಳಿ ಅಂತ ನೀವು ನನಗೆ ಮೆಸೇಜ್ ಮಾಡಿದ್ರೆ, ನಿಮ್ಮ ಚಾನಲ್ಲಿನ ಲಿಂಕಿನ ಜೊತೆಗೆ ನಿಮ್ಮ ವಿಡಿಯೋ ಲಿಂಕ್ ಅಲ್ಲ, ನೆನಪಿನಲ್ಲಿಟ್ಕೊಳ್ಳಿ, ನಿಮ್ಮ ಚಾನಲ್ ಲಿಂಕ್ ಮತ್ತು ನೀವು ಅದೊಂದು ಟೆಕ್ಸ್ಟ್ ಮೆಸೇಜ್ ನನಗೆ ಈ ಟೈಮಿಗೆ ನಾನು ವೀಡಿಯೋ ಬಿಡ್ತಾ ಇದ್ದೀನಿ, ಬಂದು ಜಾಯ್ನ್ ಆಗಿ ನೋಡಲಿಕ್ಕೆ ಹೇಳಿ ಅಂತ, ಆಯ್ತಾನಾ? ನಾನು ಆ ಮೆಸೇಜನ್ನು ಮತ್ತು ಆ ಲಿಂಕನ್ನು ತೊಗೊಂಡೋಗ್ಕೊಂಡು ಆ ಗ್ರೂಪ್ನಲ್ಲಿ ಸೆಂಡ್ ಮಾಡಿ ಮೆಸೇಜ್ ಮಾಡ್ತೀನಿ. ಅದು ಎಲ್ಲರಿಗೂ ಸೆಂಡ್ ಆಗುತ್ತೆ. ಅವರೆಲ್ಲರೂ ಕಡ್ಡಾಯವಾಗಿ ಬಂದು ಆ ವಿಡಿಯೋನ, ಅಂದರೆ ಯೂಟ್ಯೂಬಿನ ಹೊಸ ರೂಲ್ಸಿನ ಪ್ರಕಾರ 2 ತಾಸು ಅಥವಾ 2-2.5 ತಾಸು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅಪ್ಲೋಡ್ ಆದಾಗ, ಆಯಿತಾ? 2 ತಾಸಿನ ಅಂದಾಜನ್ನು ಇಟ್ಕೊಂಡು ಹೋಗಿ ಆ 2 ತಾಸಿನ ಒಳಗಡೆಗೆ ನನ್ನ ಗ್ರೂಪ್ನಲ್ಲಿ ಯಾರ್ಯಾರು ಜಾಯ್ನ್ ಆಗಿರ್ತೀರಿ ಕಡ್ಡಾಯವಾಗಿ ಆ ವಿಡಿಯೋನ ಹೋಗಿ ನೋಡಬೇಕು. ನೋಡೋದಷ್ಟೇ ಅಲ್ಲ, ವಿಡಿಯೋಗೆ ಸಂಬಂಧಪಟ್ಟ ಮೆಸೇಜನ್ನೇ ಮಾಡಬೇಕು. ಲೈಕೋ ಅಥವಾ ಇನ್ನೊಂದು ಹೂವಿಂದೋ ಅಥವಾ ತೆಮ್ನೆಲ್ಲೋ ಗಿಫ್ಟೋ ರಿಟರ್ನೋ ಅದು ಇದು ಯಾವುದನ್ನು ಬರೆಯೋ ಹಾಗಿಲ್ಲ. ವಿಡಿಯೋ ನೋಡಿಕೊಂಡು ವಿಡಿಯೋಗೆ ಸಂಬಂಧಪಟ್ಟ ಒಂದು ಒಳ್ಳೆಯ ಮೆಸೇಜನ್ನು ಕಮೆಂಟ್ಸನ್ನು ಮಾಡಿ ಅದರ ಜೊತೆಗೆ ಒಂದು ಲೈಕನ್ನು ಕೊಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಹೊರಗಡೆ ಬರಬೇಕು. ಆ 259 ಜನ ಏನು ಅಂದರೆ ನನ್ನ ಪ್ರಕಾರದಲ್ಲಿ ಈಗ ನಾನು 259 ಜನರನ್ನು ಸೇರಿಸಬೇಕು ಅಂತಿದ್ದೀನಿ. ಆ 259 ಜನನ ಇದನ್ನು ಮಾಡಬೇಕು ನನ್ನ ರೂಲ್ಸಿನ ಪ್ರಮಾಣದಾಗಿದ್ದರೆ. ಬಂದು ಅದನ್ನು ಆ 2 ತಾಸಿನಲ್ಲಿ ಆ ವಿಡಿಯೋನ ಅಷ್ಟು ಜನ ನೋಡಿದ್ರೆ ಯೂಟ್ಯೂಬ್ಗೆ ಏನು ಅನಿಸುತ್ತೆ ಅಂದರೆ, ಈ ವಿಡಿಯೋದಲ್ಲಿ ಏನೋ ಇದೆ, ಲೈಕ್ ಕಮೆಂಟ್ಸ್ ಈ ಥರ ಬರ್ತಾ ಇದೆ ಅನ್ನೋ ಕಾರಣಕ್ಕೆ ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. 2.5 ತಾಸು ಯೂಟ್ಯೂಬ್ ಯಾವುದೇ ಕಾರಣಕ್ಕೂ ಆ ವಿಡಿಯೋನ ಮುಟ್ಟೋದಿಲ್ಲ. ನಾವೇ ಅದನ್ನು ಮುಂದೆ ತಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಅದು ನೋಡುತ್ತೆ ಈ ವಿಡಿಯೋಗೆ ಎಷ್ಟು ಜನ ಬಂದು ಲೈಕ್ ಕಮೆಂಟ್ ಕೊಡ್ತಾರೆ, ಎಷ್ಟು ಜನ ನೋಡ್ತಿದ್ದಾರೆ ಅಂತ. ಒಂದು 2.5 ತಾಸಿನಲ್ಲಿ ನಿಮ್ಗೆ ಅದು ವ್ಯೂ ಬರಲಿಲ್ಲ ಅಂದರೆ ಅದರ ಗ್ರೋತ್ ಡೌನ್ ಆಗಲಿಕ್ಕೆ ಹಿಡಿಯುತ್ತೆ, ಅದನ್ನು ಮುಟ್ಟೋದೇ ಇಲ್ಲ ಯೂಟ್ಯೂಬ್, ಆಯಿತಾ? ಹಾಗಾಗಿ ನಾವು ಈ ಥರ ಮಾಡಿದ್ರೆ ಅದು ವೈರಲ್ ಆಗುತ್ತೆ. ಇದು 1ನೇ ಭಾಗ. ಇನ್ನು 2ನೆಯ ಭಾಗ, ನನ್ನ ಗ್ರೂಪ್ನಲ್ಲಿರುವಂತಹ 250 ಜನರನ್ನು ನಾನೇನು ಸೇರಿಸಬೇಕು ಅಂತ ಇದ್ದೀನಿ. ಆ 250 ಜನನೂ ಹೋಗಿ ಪ್ರತಿದಿನ ಯಾರ್ದಾದ್ರೂ ಒಂದು ವೀಡಿಯೋ ನೋಡ್ತಾರೆ ಅಂತ ಆದರೆ ಅವರಿಗೆ 10 ನಿಮಿಷದ ಒಂದು ವೀಡಿಯೋ ನೋಡಿದ್ರೆ 44 ತಾಸು WH ಬರುತ್ತೆ. ನಾರ್ಮಲಾಗಿ ಆ ವೀಡಿಯೋನ 10 ನಿಮಿಷ ಪೂರ್ತಿಯಾಗಿ ನೋಡಿದ್ರೆ, ಒಳ್ಳೆ ರೀತಿಯಲ್ಲಿ ನೋಡಿದ್ರೆ, ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿದ್ರೆ 44 ತಾಸಿನ WH ಬರುತ್ತೆ. ಅದನ್ನು 6 ತಿಂಗಳು ಕರೆಕ್ಟಾಗಿ ಹೊಸ ಯೂಟ್ಯೂಬರ್ ಮಾಡಿದ್ರೆ, ಇವತ್ತಿಂದ ಹಿಡಿದು ಅಥವಾ ಇವತ್ತು ಅದು ಗ್ರೂಪ್ ಆ್ಯಕ್ಟಿವ್ ಆಗಿದೆ ಅಂತ ಆದರೆ ಅವತ್ತಿನಿಂದ ಹಿಡಿದು 6 ತಿಂಗಳು, ಅಲ್ಲಿಗೆ 90 ದಿನ ಹತ್ತತ್ರದಲ್ಲಿ ನೀವೇನಾದರೂ 10 ನಿಮಿಷದ ವೀಡಿಯೋನ ಒಂದನ್ನು ಹಾಕ್ತೀರಿ ಅಂದರೆ ಅದನ್ನು ಜನ ನೋಡ್ತಾರೆ ಅಂದರೆ, ನೀವು ಯಾವ ಲೈವ್ ಮಾಡಬೇಕಾಗಿಲ್ಲ, ಯಾವ ಸಪೋರ್ಟಿಗೆ ಹೋಗಬೇಕಾಗಿಲ್ಲ, ಒಳ್ಳೆಯ ವೀಡಿಯೋ ಮಾಡಿಕೊಂಡು ಮನೆಯಲ್ಲೇ ಕೂತ್ಕೊಂಡು ವೀಡಿಯೋ ನೋಡ್ತಾ ಇದ್ರಾಯಿತು. ಯಾರದು ನಾನು ಲಿಂಕ್ ಕಳಿಸ್ತೀನಿ ಅವ್ರದ್ದು, ಆವಾಗ ನಿಮ್ಮದು ಚಾನಲ್ WH ಮುಗಿಸ್ಕೊಂಡು ಮೋನೋ ಲೆವೆಲಿಗೆ ಬರುತ್ತೆ. ಇದು 2ನೇ ಕಂಡೀಷನ್. 3ನೇದು, ಹೇಗೋ ಕೇಕ್ ಬ್ರದರ್ ಹೇಳ್ತಿದ್ದಾರೆ, ಎಲ್ಲರ ಹಾಗೆ ನಾವು ಇಲ್ಲಿನೂ ಮಾಡಿದ್ರಾಯ್ತು, ಮೊದಲೇ ಅಂದ್ರಾಯ್ತು, ಒಳಗೆ ಹೋಗಿ ಸೇರಿದ್ರಾಯ್ತು, ಸೇರಿದ ಮೇಲೆ ಎಲ್ಲರ ಥರನೇ ಓಡಿಸಿ ಒಂದು ಲೈಕ್ ಕಮೆಂಟ್ ಕೊಟ್ಟರಾಯ್ತು, ಏನೋ ಫಸ್ಟಿಗೆ ಆ ಥರ ಆ್ಯಕ್ಟಿವ್ ಆಗಿರ್ತಾರೆ, ಆಮೇಲೆ ನಡೆಯುತ್ತೆ ಅನ್ನೋರಿಗೆ ಕಿವಿ ಮಾತು. ಅಂಥವ್ರು ಮಾಡೋರಿದ್ದರೆ ನನ್ನ ಗ್ರೂಪಿಗೆ ಸೇರೋದೇ ಬೇಡ. ನಾನೂ ಕಷ್ಟಪಟ್ಟೆ ಮಾಡ್ತಾಯಿದ್ದೀನಿ, ಮತ್ತೊಬ್ಬರಿಗೆ ಹೆಲ್ಪ್ ಆಗಲಿ ಅಂತ ಮಾಡ್ತೀನಿ, ಅದ್ರ ಜೊತೆಗೆ ನನಗೂ ಒಂದಿಷ್ಟು ಹೆಲ್ಪ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ಏನೋ ನೆಪಕ್ಕೋಸ್ಕರ ಬಂದ್ಕೊಂಡು ಓಡಿಸಿ ಸ್ಕಿಪ್ ಮಾಡಿ ಮೆಸೇಜನ್ನು ಹಾಕಿ ಅದನ್ನು ಮಾಡಿ ಇದನ್ನು ಮಾಡಿ ಹೋಗೋದಾದರೆ ಅಂಥವರಿಗೆ ಈ ಗ್ರೂಪ್ನಲ್ಲಿ ಜಾಗ ಇಲ್ಲ. ಕಂಡೀಷನ್ನಾಗೆ ಹೇಳ್ತೀನಿ, ಬೇಡ. ಅವರು ಒಳ್ಳೆಯ ರೀತಿಯಲ್ಲಿ ಯೂಟ್ಯೂಬ್ನಲ್ಲಿ ಏನಾದರೂ ಸಾಧನೆ ಮಾಡೋವಂಥವರಿಗೆ ಸ್ವಾಗತ ಇದೆ, ಅಂಥವ್ರು ಬನ್ನಿ. ಮೋನೋ ಆದವರು ಅಡ್ಡಿ ಇಲ್ಲ, ಮೋನೋ ಆಗದ ಇದ್ದವರು ಅಡ್ಡಿ ಇಲ್ಲ, ಎಲ್ಲರಿಗೂ ಸ್ವಾಗತ. ಆದರೆ ನಿಯತ್ತಿನಲ್ಲಿ ಕೆಲಸ ಮಾಡೋರು ಬೇಕು, ಅಂಥವರು ಬನ್ನಿ. ಬಂದು ನನ್ನ ಜಾಯ್ನ್ ಆಗಲಿಕ್ಕೆ ಕೇಳಿ, ನಾನು ಜಾಯಿನ್ ಕೊಡ್ತೇನೆ. ಅದನ್ನು ಆ್ಯಕ್ಟಿವ್ ಮಾಡಬೇಕಾದ್ರೆ ಒಂದು ವಿಡಿಯೋ ಮುಖಾಂತರ ನಿಮಗೆ ಅದರಲ್ಲಿ ಮೆಸೇಜ್ ಮಾಡ್ತೀನಿ, ಅದು ಎಲ್ಲರಿಗೂ ಬರುತ್ತೆ. ಅಲ್ಲಿನಿಂದ ಅದು ಆ್ಯಕ್ಟಿವ್ ಆಗಿರುತ್ತೆ. ಅದರ ಮೇಲೆ ಪ್ರತಿದಿನ ಮೆಸೇಜ್ ಮಾಡಿದಾಗ, ಉದಾಹರಣೆಗೆ ಒಬ್ಬರು ಮೆಸೇಜ್ ಮಾಡ್ತಾರೆ, ನಂದು ಈಗ ಒಂದು ವೀಡಿಯೋ ಬರುತ್ತೆ ಅಂದಾಗ ನಾನು ಅವರು ಎಲ್ಲರಿಗೂ ಕಳಿಸ್ತೀನಿ, ಅದನ್ನು ನೀವು ಕಡ್ಡಾಯವಾಗಿ ನೋಡಬೇಕು. ಅದರ ನಂತರದಲ್ಲಿ ಇನ್ನೊಬ್ರು ಯಾರೋ ಮೆಸೇಜ್ ಮಾಡ್ತಾರೆ ಅದೇ ಟೈಮಿಗೆ ಅಂದರೆ ನಾನು ಆವಾಗ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲ ಈ ಟೈಮಿಗೆ ಒಬ್ರದ್ದು ವೀಡಿಯೋ ನೋಡಲಿಕ್ಕೆ 10 ನಿಮಿಷದ ಟೈಮ್ ಇದೆ, ಇದರ ನಂತರ ನೀವು ಪ್ರೊಮೋ ಬಿಡಿ ಅಂತ ನಾನು ಮತ್ತೊಬ್ಬರಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ. ಆ ರಿಕ್ವೆಸ್ಟಿಗೆ ಬದಲಾವಣೆಯನ್ನು ನೀವು ಮಾಡ್ಕೊಳ್ಬೇಕು. ಅಂದರೆ ಉದಾಹರಣೆಗೆ 2 ಜನ ಒಂದೇ ಟೈಮಿಗೆ ವೀಡಿಯೋ ಬಿಡ್ತೀವಿ ಅಂದರೆ ನೋಡ್ಲಿಕ್ಕೆ ಹೋಗಬೇಕಾಗಬೇಕಲ್ವ. ಅಂದರೆ 2 ಗಂಟೆ ಕರೆಕ್ಟಾಗಿ ಒಬ್ಬ ಮನುಷ್ಯ ವೀಡಿಯೋ ಪಬ್ಲಿಕ್ ಮಾಡ್ತಾನೆ ಅಂದರೆ ಆ ಗ್ರೂಪ್ನಲ್ಲಿರುವವನು ಅದು ಎಷ್ಟು ನಿಮಿಷದ ವೀಡಿಯೋ ಇದೆ ಅದನ್ನು ಕೇಳಿಕೊಂಡು ಅದರ ನಂತರದ ಟೈಮಿಗೆ ಇದನ್ನು ನಾನು ಮತ್ತೆ ಬಿಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅದರ ನಂತರ ಅಲ್ಲಿ ಹೋಗಿ ಅವರು ನೋಡ್ಬೋದು. ಯಾಕಂದರೆ ಒಂದೇ ಬಾರಿಗೆ ಎಲ್ಲದನ್ನೂ ವೀಡಿಯೋ ನೋಡ್ಕೋತಾ ಕುಂದಿರ್ಲಿಕ್ಕಾಗಲ್ಲ, ಕೆಲಸ ಅಂತಿರುತ್ತೆ, ಮತ್ತೊಂದು ಅಂತಿರುತ್ತೆ. ಆ ಲೆಕ್ಕದಲ್ಲಿ ಆ ಟೈಮನ್ನು ನೋಡಿಕೊಂಡು ಅದರ ಮೇಲೆ
ಈಗ ಉದಾಹರಣೆಗೆ 2 ಗಂಟೆ 10 ನಿಮಿಷಕ್ಕೆ ಒಂದು ವಿಡಿಯೋ ಪ್ರೊಮೋ ಬರುತ್ತೆ ಅಂದರೆ 2 ಗಂಟೆ 10 ನಿಮಿಷಕ್ಕೆ ಮತ್ತೊಬ್ರದ್ದು ಯಾರ್ದಾದ್ರೂ ಟೈಮ್ ಫಿಕ್ಸ್ ಮಾಡಿಕೊಂಡು ಅವ್ರ ವಿಡಿಯೋನ ಪಬ್ಲಿಕ್ಕಿಗೆ ಬಿಡೋ ಹಾಗೆ ಮಾಡೋದು. ನೀವು ವಿಡಿಯೋ ನೋಡ್ತಿರೋ ಅದನ್ನು ಕ್ಲೀನಾಗಿ ನೋಡ್ತಿರೋ, ಅರ್ಥಪೂರ್ಣವಾಗಿ ಕುತ್ಕೊಂಡು ನೋಡ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಆ ವಿಡಿಯೋನ 10 ನಿಮಿಷದಲ್ಲಿ 1 ನಿಮಿಷನಾದರೂ ಅದನ್ನು ಕರೆಕ್ಟಾಗಿ ನೋಡಿ, ಅದಕ್ಕೆ ಸಂಬಂಧಪಟ್ಟ ಒಂದು ಕಮೆಂಟ್ಸ್ ಮಾಡಿ, ಲೈಕ್ ಕೊಟ್ಟು ಪೂರ್ತಿಯಾಗಿ ನೋಡಬೇಕು. ಇದನ್ನು ನೀವು ಮಾಡಿದ್ರೆ ನಿಮ್ಮ ಯಾವುದಾದ್ರೂ ವಿಡಿಯೋ ನನ್ನ ಹತ್ರ ಬಂದಾಗ ಬಾಕಿಯವರು ಅದನ್ನು ನೋಡ್ತಾರೆ. ಈ ರೀತಿಯಾಗಿ ರೌಂಡ್ ಫಿಗರ್ನಲ್ಲಿ 250 ಜನರ ವಿಡಿಯೋನ ನೋಡೋದು. ನೀವು 250 ಜನ ನನ್ನ ಗ್ರೂಪ್ನಲ್ಲಿದ್ದೀರಿ ಅಂದ ಮಾತ್ರಕ್ಕೆ ದಿವಸನೂ ಒಂದು ವಿಡಿಯೋ ಹಾಕ್ತೀರಿ ಅಂತೇನು ಹೇಳಲಿಕ್ಕಾಗಲ್ಲ. ಹಾಕಿದ್ರೆ ಅದು ಒಂದು ಲೆಕ್ಕದಲ್ಲಿ ಅದು ಒಂಥರ ಕ್ರ್ಯಾಶ್ ಆದಂಗೆ ಆಗುತ್ತೆ. ಆವಾಗ 250 ಜನರು ಒಂದೇ ದಿವಸನೇ ವಿಡಿಯೋ ಹಾಕಲ್ಲ. 1-2 ದಿವಸಕ್ಕೆ ಒಬ್ರು ಹಾಕ್ತಾರೆ, ಇನ್ನೊಂದು ದಿವಸಕ್ಕೆ ಮತ್ತೊಬ್ರು ಹಾಕ್ತಾರೆ. ಈ ಥರ ನಡೀತಾ ಇರುತ್ತೆ ರನ್ನಿಂಗಲ್ಲಿ. ಈ ರೀತಿಯ ಚಕ್ರವನ್ನು ತಿರುಗಿಸೋಣ ಅಂತ ಇದ್ದೀನಿ. ಇದರಿಂದ WH ಬರುತ್ತೆ, ಲೈವಿಗೆ ಹೋಗುವಂಥ ಪರಿಸ್ಥಿತಿ ಇರೋದಿಲ್ಲ. ಆದರೆ ಒಂದಿಷ್ಟು ವಿಷಯದಲ್ಲಿ ನೆನಪಿಟ್ಕೊಳ್ಬೇಕು, ಇದು ಹೆಚ್ಚಾಗಿ ಸಬ್ಸ್ಕ್ರೈಬ್ ಇಲ್ಲಿ ಸಿಗೋದು ಕಮ್ಮಿ ಆಗುತ್ತೆ. ಯಾಕಂದರೆ ಇರೋರೇ 250 ಜನ ಇರ್ತಾರೆ, ಅವರು ನಿಮಗೆ ಸಬ್ಸ್ಕ್ರೈಬ್ ಸಿಗೋದಿಲ್ಲ. ಸಬ್ಸ್ಕ್ರೈಬಿಗೋಸ್ಕರ ನೀವು ಹೊರಗೆ ಹೋಗಬೇಕು, ಅಲ್ಲಿ ನಾವು ಸ್ವಲ್ಪ ಏನಾದರೂ ಮಾಡ್ಕೊಳ್ಬೇಕಾಗತ್ತೆ. ಅದು ನಿಮ್ಮ ಇಷ್ಟ. ನೀವು ಲೈವಿಗೆ ಹೋದ್ರೂ ಸಬ್ಸ್ಕ್ರೈಬಿಗೆ ಹೋಗ್ತಿರೋ ಅದು ನಿಮಗೆ ಬಿಟ್ಟಿದ್ದು, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಸಬ್ಸ್ಕ್ರೈಬ್ ಇದ್ದವರಿಗೆ ಇದು ಬಹಳ ಒಳ್ಳೆಯ ಪ್ಲಾಟ್ಫಾರ್ಮ್ ಆಗುತ್ತೆ. ಸಬ್ಸ್ಕ್ರೈಬಿಗೋಸ್ಕರ ಹೋಗ್ತಿರೋ ಬಿಡ್ತಿರೋ ನೋಡಿಸ್ತಿರೋ ಅದು ನಿಮಗೆ ಬಿಟ್ಟಿದ್ದು. ಇನ್ನು ಶಾರ್ಟ್ಸ್ ವೀಡಿಯೋಗೆ ಇದು ಸಂಬಂಧ ಬರುತ್ತಾ ಅಂತ ಕೇಳಿದ್ರೆ ಇಲ್ಲ, ಶಾರ್ಟ್ಸ್ಗೆ ವೀಕ್ಷಣೆಗೆ ಬನ್ನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇನ್ನು ಅದನ್ನು ಬಿಟ್ಟು ಕೂಡ ಶಾರ್ಟ್ಸ್ನವರು ಯಾರಾದರೂ ಇದ್ದು, ಬ್ರದರ್ ನಾನು ದೊಡ್ಡ ವೀಡಿಯೋನ ಪೂರ್ತಿಯಾಗಿ ನೋಡ್ತೇನೆ, ನನ್ನ ಶಾರ್ಟ್ಸನ್ನು ಅವರು ಬಂದು ನೋಡೋ ಹಾಗೆ ಮಾಡಿ ಅಂತ ಹೇಳಿದ್ರೆ ಜಾಯಿನಿಗೆ ಆಗಲಿಕ್ಕೆ ಪರವಾಗಿಲ್ಲ, ಜಾಯಿನ್ ಆಗ್ಬೋದು. ಹಾಗಾದಾಗ ಮತ್ತು ನೀವು ಕಿರಿಕಿರಿ ಮಾಡೋ ಹಾಗಿಲ್ಲ. ನಾನು 1 ನಿಮಿಷದ ಒಂದು ಶಾರ್ಟ್ಸ್ ವೀಡಿಯೋ ಹಾಕ್ತೀನಿ, ಅದನ್ನೆಲ್ಲರೂ ಬಂದು ನೋಡ್ತಾರೆ, ನಾನು 10 ನಿಮಿಷದ ವೀಡಿಯೋ ನೋಡಬೇಕು, 15 ನಿಮಿಷದ ವೀಡಿಯೋ ನೋಡಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿದ್ದರೆ ನೀವು ಜಾಯಿನ್ ಆಗಲಿಕ್ಕೆ ಹೋಗಬೇಡಿ. ಅದು ನಿಮಗೆ ಬಿಟ್ಟಿದ್ದು. ನೀವು ಜಾಯಿನ್ ಆದಮೇಲೆ ನನ್ನ ರೂಲ್ಸನ್ನು ಪಾಲನೆ ಮಾಡಬೇಕು. ಇಲ್ಲ ನೀವು ದೊಡ್ಡ ವೀಡಿಯೋ ಹಾಕ್ಕೊಳ್ಳಿ, ಅದನ್ನು ನೋಡಲಿಕ್ಕೆ ಹೇಳಿ. ಆದರೆ ಮೂರನೇದಾಗಿ, ಈಗ ಉದಾಹರಣೆಗೆ ಯಾರಾದರೂ 1 ತಾಸಿನ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದಾರೆ, ಅದನ್ನು ಪೂರ್ತಿಯಾಗಿ ನೋಡಬೇಕು ಅಂದರೆ ಕಷ್ಟ ಆಗುತ್ತೆ. ಮಿನಿಮಮ್ ಆಗಿ 10 ನಿಮಿಷ ಕಡ್ಡಾಯವಾಗಿ ಒಂದು ವಿಡಿಯೋ ನೋಡಲೇಬೇಕು ನನ್ನ ರೂಲ್ಸಿನ ಪ್ರಮಾಣದಲ್ಲಿ. ಪೂರ್ತಿ ನೋಡಲಿಕ್ಕೆ ಟೈಮ್ ಇದ್ದವರು ನೋಡ್ಬೋದು, ಆದರೆ ಮಿನಿಮಮ್ ಆಗಿ 10 ನಿಮಿಷನಾದರೂ ಆ ವಿಡಿಯೋನ ಪೂರ್ತಿಯಾಗಿ ನೀವು ನೋಡಲೇಬೇಕು. 10 ನಿಮಿಷದ ನಂತರ ಎಕ್ಸಿಟ್ ಆದರೆ ನಾವು ಅದನ್ನೇನು ಮಾಡಲಿಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಅಷ್ಟೊತ್ತು ಟೈಮ್ ಇರಲ್ಲ, 2 ತಾಸು 3 ಈಗಂತೂ ಒಬ್ಬೊಬ್ಬರು 30 ನಿಮಿಷ 40 ನಿಮಿಷ. ಈಗ ಉದಾಹರಣೆಗೆ ನಂದೇ 40 ನಿಮಿಷ 50 ನಿಮಿಷ ವೀಡಿಯೋ ಇರ್ತವೆ. ಅವೆಲ್ಲವನ್ನು ನೋಡ್ತಾ ಕೂತ್ಕೊಳ್ಳಿ ಅಂತೇಳಂದರೆ ಅದು ಆಗದೇ ಇರೋ ಮಾತು. ವೈರಲ್ ಆಗಲಿಕ್ಕೆ 250 ಜನ 2 ತಾಸಿನಲ್ಲಿ ಹೋಗಿ ಲೈಕ್ ಕಮೆಂಟ್ ಕೊಟ್ಟು ಆ ವಿಡಿಯೋನ 10 ನಿಮಿಷ ಓಡಿ ಬಂದರೂ ಅದು ವೈರಲ್ ಆಗುತ್ತೆ. ಹಾಗಾಗಿ 10 ನಿಮಿಷನಾದರೂ ಆ ವಿಡಿಯೋನ ನೋಡಲೇಬೇಕು. ಇನ್ನು ಅದಕ್ಕಿಂತ ಜಾಸ್ತಿ ವಿಡಿಯೋ ಮಾಡಿದವರು ಮಾಡ್ಕೊಳ್ಳಿ, ಅದನ್ನು ಜನ ನೋಡ್ತಾರೆ ಅಂತ ಇಟ್ಕೊಳ್ಬೋದು. ಆಯಿತಾ? ಇದು ಒಂದು ಕಂಡೀಷನ್. ಹಾಕಿದ ಮಾತ್ರಕ್ಕೆ ಎಲ್ಲರ ಕಡೆಗೆ 1 ತಾಸಿನ ವಿಡಿಯೋ ಹಾಕಿಟ್ಕೊಂಡು ನೋಡಲಿಲ್ಲ ಬ್ರದರ್ ಅರ್ಧಕ್ಕೆ ಬಿಟ್ಟು ಹೋದರು, ಅದು ಸಂಬಂಧ ಬರಲ್ಲ. ನನ್ನ ರೂಲ್ಸಿನ ಪ್ರಮಾಣ ಆ ವಿಡಿಯೋದಲ್ಲಿ 10 ನಿಮಿಷನಾದರೂ ಪೂರ್ತಿಯಾಗಿ ನೋಡಬೇಕು ಅನ್ನೋದು ನೋಡಬೇಕು. ಇದು ಕಡ್ಡಾಯವಾಗಿ ನೋಡಬೇಕು. ಒಳ್ಳೆಯ ಕಮೆಂಟ್ ಮಾಡಬೇಕು, ಲೈಕ್ ಮಾಡಬೇಕು. ಇದರ ಜೊತೆಗೆ ಇದನ್ನು ನಾನು ಮೇಂಟೈನ್ ಮಾಡೋ ಸಲುವಾಗಿ, ಅಂದರೆ ನೀವು ನನ್ನ ಮೆಸೇಜ್ಗೆ, ನನ್ನ ವಾಟ್ಸಪ್ಪಿಗೆ, ಅಂದರೆ ಯೂಟ್ಯೂಬ್ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ತೀರಿ, ಸುಮ್ಮನೆ ಹಾಕ್ತೀರಿ, ಅದನ್ನು ತೊಗೊಂಡು ಬಂದು ನಾನು ಇಲ್ಲಿ ಹಾಕಬೇಕು. ಹಾಕಿದ ಮೇಲೆ ನೀವು ಕಡ್ಡಾಯವಾಗಿ ಹೋಗಬೇಕು. ಅಂದರೆ ಉದಾಹರಣೆಗೆ ನೀವು ನಿಮ್ಮ ವೀಡಿಯೋನು ಓಡಿಸ್ಕೊಳ್ಬೇಕು, ನೋಡಬೇಕು ಅನ್ನೋದಾದರೆ ಜನ ಬಂದು ನೀವು ಅವ್ರದ್ದು ಅಷ್ಟೇ ಅಚ್ಚುಕಟ್ಟಾಗಿ ನೋಡಬೇಕು. ಗೊತ್ತಾಗೋದಿಲ್ಲ KK ಬ್ರದರಿಗೆ ಹೇಗೂ ನಡೆಯುತ್ತೆ ಹಾಗೆ ಹೀಗೆ ಅಂತ ಏನಾದರೂ ಗಿಡಿಸಿ ನೋಡಿದ್ರೆ ವಿಡಿಯೋ ನೋಡಿರುವ ಮನುಷ್ಯನಿಗೆ ಗೊತ್ತಾಗುತ್ತೆ. 250 ಜನ ಬಂದು ಲೈಕ್ ಕೊಟ್ಟಿದ್ದಾರೆ, ಕಮೆಂಟ್ ಕೊಟ್ಟಿದ್ದಾರೆ, 10 ನಿಮಿಷನಾದರೂ ನೋಡಿದ್ರು ನನಗೆ ಇದಕ್ಕೆ 45 ತಾಸು ಬರಬೇಕಾಗಿತ್ತು, ಆದರೆ ಇಲ್ಲಿ ಬಂದಿದೆ 25 ತಾಸು ಅಲ್ವಾ ಅಂತ ಅವರೇನಾದರೂ ನನಗೆ ಮೆಸೇಜ್ ಮಾಡಿದ್ರೆ, ಬ್ರದರ್ ಈ ಥರ ಎಲ್ಲ ಅರ್ಧಂಬರ್ಧ ನೋಡಿದ್ದಾರೆ ಅಂತ. ಯಾರು ನೋಡಿದಾರೋ ಅವರನ್ನು ಮತ್ತು 1 ದಿನ 2ನೇ ದಿನ 3ನೇ ದಿನ, ಅಂದರೆ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅನ್ನೋ ಒಂದು ಗಾದೆ ಇದೆ. 1 ದಿನ ಅವ್ರು ಸುಳ್ಳು ಹೇಳ್ಬೋದು, 2 ದಿನ ಒಂದು ಸುಳ್ಳು ಹೇಳ್ಬೋದು, 3 ದಿನ ಸುಳ್ಳು ಹೇಳ್ಬೋದು, 4ನೇ ದಿನ ಸಿಕ್ಕಾಕಿ ಬೀಳ್ತಾರೆ. ನನ್ನ ಏನು ಉದ್ದೇಶ ಇದೆ, ಎಲ್ಲರನ್ನು ಬೆಳೆಸಬೇಕು, ಉಳಿಸಬೇಕು ಅನ್ನುವಂಥದ್ದು, ಅದಕ್ಕೆ ನೀರು ಎರಚುವ ಕೆಲಸವನ್ನು ಮಾಡೋದಾದರೆ ಬಂದು ಸೇರಬೇಡಿ. ಯಾಕಂದರೆ 250 ಜನರಲ್ಲಿ ಯಾರು ಅಚ್ಚುಕಟ್ಟಾಗಿ ಈ ಥರದ ತಪ್ಪು ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಂಥವರು ನೀವು ನಿಜವಾಗಿಯೂ ಮನಸ್ಥಿತಿ ಗಟ್ಟಿ ಇಲ್ಲ, ಅಥವಾ ನಮ್ಮ ಹತ್ರ ಇದಾಗೋದಿಲ್ಲ, ನಮ್ಮ ಹತ್ರ ಇದನ್ನು ನೋಡಲಿಕ್ಕಾಗಲ್ಲ, ಇಷ್ಟೊತ್ತು ನಮ್ಮ ಹತ್ರ ಟೈಮ್ ಇಲ್ಲ, ನಮಗೆ ಲೈವೇ ಉತ್ತಮ ಅಂದರೆ ನೀವು ಅದನ್ನೇ ಮಾಡ್ಕೊಂಡಿರಿ, ನಮಗೆ ಪರವಾಗಿಲ್ಲ. ನನ್ನ ರೂಲ್ಸನ್ನು ಕರೆಕ್ಟ್ ಫಾಲೋ ಮಾಡೋರೇ ಆದರೆ ಬೇಕು. ಯಾಕಂದರೆ ಇದನ್ನು ನಾನು ಯಶಸ್ವಿ ಮಾಡಬೇಕು ಅನ್ನೋ ಪಾಲಿಸಿಯಲ್ಲಿದ್ದೇನೆ. ಹೇಗೋ KK ಬ್ರದರ್ ಒಂದು ಮಾಡಿದ್ರು, ಟೈಮ್ ಪಾಸಿಗೆ ಅಂತ ಮಾಡ್ಕೊಂಡು ಸೋತರು, ಇದು ಆಗಬಾರ್ದು. ನನಗೆ ಬೇಕಾಗಿರೋದು ಪರ್ಫೆಕ್ಟ್ ಆದಂತಹ ಒಂದು ವಿಷಯ ಬೇಕು. ಅದಕ್ಕೆ ನಾನು ಇದನ್ನು ರೆಡಿ ಮಾಡ್ತಾಯಿದ್ದೀನಿ. ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಇಂಪಾರ್ಟೆಂಟ್ ಇದ್ದರೆ ಜಾಯ್ನ್ ಆಗಿ, ನಿಮಗೆ ಅಗತ್ಯ ಇಲ್ಲ ಅಂದರೆ ನೀವು ಬೇರೆ ಕಡೆ ನೋಡ್ಕೊಳ್ಬೋದು. ಈಗಲೂ ನಾನು ಹೇಳ್ತಾ ಇದ್ದೇನೆ, ನನ್ನ ಹತ್ರ ಇದೆ ಉಪಾಯ, ಅದನ್ನು ನೀವು ಕಾರ್ಗತವಾಗಿ ತಗೊಳ್ಳಿಲ್ಲ ಅಂದರೆ ನಾನು ಏನು ಮಾಡಲಿಕ್ಕಾಗಲ್ಲ. ನಾನೇ ಉಪಾಯವನ್ನು ಕೊಟ್ಟು, ನಾನೇ ಸೊಲ್ಯೂಷನನ್ನು ಕೊಟ್ಟು, ನಾನೇ ಎಲ್ಲದನ್ನೂ ಮಾಡಲಿಕ್ಕಾಗಲ್ಲ. ಇನ್ನು
ನಿಮ್ಮ ಆ ಮೆಸೇಜನ್ನು ತಂದು ನಾನು ಇತ್ಲಾ ಮಾಡ್ತೀನಿ, ಅವರಿಗೆಲ್ಲರಿಗೂ ಕಳಿಸ್ತೀನಿ, ಅದನ್ನು ಪ್ರತಿದಿನ ನಾನು ಮಾಡ್ತೀನಿ, ನಂಬರ್ ಮತ್ತೊಬ್ಬರಿಗೆ ಶೋ ಆಗೋದಿಲ್ಲ. ಇದೆಲ್ಲದನ್ನು ಇರೋ ಸಲುವಾಗಿ 250 ಜನರ ಮೇಲೆ ಅಥವಾ 259 ಜನರ ಮೇಲೆ ಮತ್ತೆ ಏನಾದರೂ ಜನ ಸೇರ್ತೀನಿ ಅಂದರೆ ಮತ್ತೊಂದು ಗ್ರೂಪನ್ನು ಮಾಡಬೇಕಾಗತ್ತೆ. ಅದನ್ನು ನಾನು ಇದೇ ರೀತಿ ಮೇಂಟೈನ್ ಮಾಡಬೇಕಾಗತ್ತೆ. ಇದು ಮುಂದಿನ ಕಲ್ಪನೆ, ಗ್ರೂಪ್ ಯಾವ ಲೆಕ್ಕದಲ್ಲಿ ಗ್ರೋತ್ ತಗೊಳುತ್ತೆ ಅನ್ನೋದ್ರ ಮೇಲೆ ಇದು ನಿರ್ಭರ ಆಗುತ್ತೆ. ಇದು ಯಶಸ್ವಿ ಆದರೆ, ಈಗಲೇ ಹೇಳಿಬಿಡ್ತೀನಿ, ಇದು ಯಶಸ್ವಿ ಆದರೆ ಇದಕ್ಕೆ ಚಾರ್ಜಬಲ್ ಆಗತ್ತೆ. ಇದು ಯಶಸ್ವಿ ಆದರೆ ಪರ್ ಮನುಷ್ಯನಿಗೆ ಅಂದರೆ ಪರ್ ಮೆಂಬರಿಗೆ, ಪರ್ ಚಾನಲ್ಗೆ 30 ರೂಪೀಸ್ ಚಾರ್ಜಸ್ ಫೋನ್ಪೇ ಮಾಡಬೇಕಾಗತ್ತೆ. ಯಾಕಂತೇಳಿದ್ರೆ ನಾನು ಯಾರಿಗೂ ನಂಬರ್ ಶೋ ಮಾಡೋದಿಲ್ಲ, ಯಾರಿಗೂ ನಂಬರನ್ನು ಹೇಳೋದಿಲ್ಲ. ನೀವು ಕೊಟ್ಟದ್ದನ್ನು ತೊಗೊಂಡು ಬಂದು ಅಲ್ಲಿಗೆ ಕಳಿಸ್ತೀನಿ, ಅವರನ್ನು ನಿಮ್ಮ ಹತ್ರ ಕಳಿಸ್ಕೊಂಡು ವ್ಯವಸ್ಥೆ ಮಾಡಲಿಕ್ಕೆ ಮಾಡ್ತೀನಿ. ಇದೆಲ್ಲದು ಆಗಬೇಕು ಅಂದರೆ ಕಾಯಂ ಆಗಿ ನಾನು ಫ್ರೀ ಮಾಡಲಿಕ್ಕೆ ಆಗಲ್ಲ. ನನಗೆ ಪರ್ ಮೆಂಬರ್ ಪರ್ ಚಾನಲ್ಗೆ 30 ರೂಪಾಯಿ ಚಾರ್ಜ್ ಮಾಡಬೇಕಾಗತ್ತೆ. ಅದನ್ನು ನೀವು ತಪ್ಪದೆ ಫೋನ್ಪೇ ಮಾಡಬೇಕಾಗತ್ತೆ. ಇದು ಯಾವಾಗ ಇದು ಕಾರ್ಗತವಾಗಿ ಎಲ್ಲರಿಗೂ ನಿಜವಾಗಿಯೂ ಹೌದು, ಕೆ ಕೆ ಬ್ರದರ್ ಒಂದು ಗ್ರೂಪ್ ಮಾಡಿದ್ದಾರೆ, ಇದರಲ್ಲಿ ನಿಜವಾಗಿಯೂ ಆಗ್ತಾ ಇದೆ. ನಮ್ಮ ವಿಡಿಯೋ ಹಾಕಿದಾಗ ಡೈರೆಕ್ಟಾಗಿ ಬಂದು ಒಂದೇ ಸತಿಗೆ 250 ಜನ ನೋಡಿದ್ರು, ಅದು WHO ಬಂತು. ಒಂದು ಈ ವಿಷಯಕ್ಕೆ ಇದು ವೈರಲ್ ಆಗ್ತಾ ಇದೆ, ನಮಗೆ ಒಂದೊಂದು ವಿಡಿಯೋ 250 ವ್ಯೂ ಬರ್ತಾ ಇದೆ ಅಂದರೂ ಸಾಕು, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಅಂತ ಅನಿಸ್ಕೊಂಡವರು ಈ ಚಾರ್ಜನ್ನು ಕೊಡಲಿಕ್ಕೆ ರೆಡಿ ಆಗಬೇಕು. ಒಂದು ಇದರ ನಂತರದಲ್ಲಿ ಮೋನೋ ಮಾಡ್ಕೊಂಡವರು ಇದರಲ್ಲಿ ಸೇರ್ಬೋದು. ಅವರಿಗೆ ಒಂದಿಷ್ಟು ಮೋನೋ ಮಾಡ್ಕೊಂಡಿದ್ದಾರೆ, ಲೈವನ್ನು ಮುಗಿಸ್ಕೊಂಡು ಅವರಿಗೆ ವ್ಯೂ ಬರ್ತಾ ಇಲ್ಲ, ಏನೋ ಒಂಥರದ ವೀಕ್ಷಣೆ ಸಿಗ್ತಾ ಇಲ್ಲ ಅಂದವರು ಕೂಡ ಇದರಲ್ಲಿ ಜಾಯ್ನ್ ಆಗ್ಬೋದು. ಅವರಿಗೂ ಕೂಡ ಇದೇ ಥರದ ರೂಲ್ಸ್ ಪಾಲನೆ ಮಾಡಬೇಕು. ಇದೇ ರೂಲ್ಸನ್ನು ಅವರು ಕೂಡ 30 ರೂಪಾಯಿ ಚಾರ್ಜಿಗೆ ರೆಡಿ ಆಗಬೇಕು. ಮುಂದೆ ಒಂದು ತಿಂಗಳ ನಂತರನೋ ಅಥವಾ ನಾನು ಹೇಳಿದಾಗ ರೂಲ್ಸ್ ರೆಗ್ಯುಲೇಷನ್ ಮಾತ್ರ ಪರ್ಫೆಕ್ಟಾಗಿ ಪಾಲನೆ ಮಾಡಲೇಬೇಕು. ಮಾಡದೇ ಇದ್ದು ಅಕಸ್ಮಾತ್ ಏನೋ ನನಗೆ ಒಂದು ದಿವಸ ನೆಟ್ವರ್ಕ್ ಇಲ್ಲ, ಒಂದು ದಿವಸ ಆರೋಗ್ಯ ಸಮಸ್ಯೆ ಬಂತು, ಮತ್ತೊಂದೇನಾಯಿತು, ಹಾಗೆ ಹೀಗೆ ಅಂತ ಒಂದು 2-3 ದಿನ ಓಕೆ. ಲೈಫ್ ಲಾಂಗ್ ಅಥವಾ ಏನೋ ಇದನ್ನೇ ರಾಗ ಹೇಳ್ಕೊಳ್ತಾ ಉಳ್ಕೊಂಡು ಮತ್ತೊಬ್ಬರು ವೀಡಿಯೋ ಮಾತ್ರ ನೋಡಲಿಲ್ಲ ಅಂದರೆ ಸಿಟ್ಟು ಮಾಡ್ಕೊಳ್ಳೋದು, ಮತ್ತೊಬ್ಬರು ನನ್ನ ಲೈವನ್ನು ಬರಲೇ ಇಲ್ಲ, ನನ್ನ ವೀಡಿಯೋನ ನೋಡಲಿಕ್ಕೆ ಬರಲಿಲ್ಲ ಅನ್ನೋದು, ಈ ಥರ ಮಾಡಿಕೊಂಡು ನೀವು ಮಾತ್ರ ಅದಕ್ಕೆ ಯಾರಿಗೂ ರೆಸ್ಪಾನ್ಸ್ ಕೊಡದೇ ಇದ್ದು ಅಲ್ಲಿ ಇಲ್ಲಿ ಏನಾದರೂ ಮಾತಾಡ್ಕೊಳ್ತಾ ಇರೋದ್ರಿಂದ ಅಂಥವ್ರನ್ನು ಗ್ರೂಪ್ನಿಂದ ನಾನು ಡೈರೆಕ್ಟ್ ರಿಮೂವ್ ಮಾಡ್ತೇನೆ. ಅದು ಮೋನೋ ಆದವರು ಅಡ್ಡಿಲ್ಲ, ನನ್ನಕ್ಕಿಂತ ದೊಡ್ಡ ಯೂಟ್ಯೂಬರ್ ಆದರೂ ಪರವಾಗಿಲ್ಲ, ನನ್ನಕ್ಕಿಂತ ಕೆಳಮಟ್ಟದ ಯೂಟ್ಯೂಬರ್ ಆದರೂ ಪರವಾಗಿಲ್ಲ, ನನ್ನ ಫ್ರೆಂಡ್ ಆದರೂ ಪರವಾಗಿಲ್ಲ, ನನ್ನ ಯಾರು ಕಸ್ಟಮರ್ ಅದಾರ ಅವರು ಆದರೂ ಪರವಾಗಿಲ್ವ, ಉಲ್ಟಾ ನನ್ನ ಚಾನಲ್ನ ಮೆಂಬರ್ಶಿಪ್ ಆದವರು ಪರವಾಗಿಲ್ಲ, ನೋಡಲಿಲ್ಲ ಅಂದ ಮಾತ್ರಕ್ಕೆ ನಾನು ರಿಮೂವ್ ಮಾಡ್ತೀನಿ. ಯಾಕಂದರೆ ಈ ಒಂದು ಸಣ್ಣ ಗಾಯದಿಂದ ಪೂರ್ತಿ ದೊಡ್ಡ ಗಾಯ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ಅಂಥವ್ರನ್ನು ರಿಮೂವ್ ಮಾಡಬೇಕಾಗತ್ತೆ, ಮಾಡಿಬಿಡ್ತೀನಿ. ನಾಳೆ ಬೆಳಿಗ್ಗೆ ಕೆ ಕೆ ಬ್ರದರ್ ಆ ಥರ ಮಾಡಿದ್ರು ಈ ಥರ ಮಾಡಿದ್ರು ಅನ್ನುವಂತಹ ಮಾತನ್ನು ಮಾತ್ರ ಎಲ್ಲಿ ಹೇಳಬಾರ್ದು. ನೀವು ರೂಲ್ಸನ್ನು ಪಾಲನೆ ಮಾಡಿದ್ರೆ ನನಗೆ ಸಂತೋಷ, ರೂಲ್ಸನ್ನೇ ಪಾಲನೆ ಮಾಡಲ್ಲ ಅಂತ ಅಂದರೆ ನನಗೂ ಬೇರೆ ದಾರಿ ಇರಲ್ಲ. ಇದು ಒಂದು ಕಂಡೀಷನ್. ಯಾಕಂದರೆ ಯಾವುದಾದ್ರೂ ಒಂದು ವಿಷಯವನ್ನು ನಾವು ಮಾಡಬೇಕು ಅಂದರೆ ಪಕ್ಕಾ ರೂಲ್ಸ್ ರೆಗ್ಯುಲೇಷನ್ ಸ್ಟ್ರಾಂಗ್ ಆಗಿರಬೇಕು. ಅದಾಗಲಿಲ್ಲ ಅಂದಾಗ ಅದು ಒಂದು ಸ್ವಲ್ಪ ಎಡವಟ್ ಆಗುತ್ತೆ, ಕೆಲಸ ಕೆಡುತ್ತೆ. ಅದಕ್ಕಾಗಿ ಇದು ಪರ್ಫೆಕ್ಟಾಗಿ ನೀವು ಮಾಡಲೇಬೇಕಾಗತ್ತೆ. ಹೊಸ ಯೂಟ್ಯೂಬರ್ ಹೆಚ್ಚಾಗಿ ಕೂಡ್ತಾರೆ ಅಂತ ನಾನು ಇದನ್ನು ತಿಳ್ಕೊಂಡಿದ್ದೀನಿ. ಯಾಕಂತೇಳಿದ್ರೆ ಹೊಸ ಯೂಟ್ಯೂಬರಿಗೆ ಆದಷ್ಟು ಅಗತ್ಯವಾಗಿ WHO ಬೇಕಾಗಿರುತ್ತೆ, ಎಲ್ಲದೂ ಇಂಪಾರ್ಟೆಂಟ್ ಆಗಿರುತ್ತೆ ಅವರಿಗೆ. ಅದನ್ನು ಬಿಟ್ಟು ಮತ್ತು ನನ್ನ ಚಾನಲ್ನ ನೀವು ಮೆಂಬರ್ ಕೂಡ ಆಗ್ಬೋದು. ನಮ್ಮ ಚಾನಲ್ನ ಮೆಂಬರ್ ಆಗೋದ್ರಿಂದನೂ ನಿಮಗೆ ಒಂದಿಷ್ಟು ಹೆಲ್ಪ್ ಇದೆ. ಯೂಟ್ಯೂಬ್ಗೆ ಸಂಬಂಧಪಟ್ಟ ಒಂದಿಷ್ಟು ವಿಷಯಗಳನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ, ಹೇಳ್ತೀನಿ. ಅದು ಒಂದು ಭಾಗ ಆಯಿತು. ಇನ್ನು ಥಂಬ್ನೇಲ್ ಬೇಕಾದರೆ, ಬ್ಯಾನರ್ ಬೇಕಾದರೆ, ಯೂಟ್ಯೂಬ್ನಲ್ಲಿ ಏನಾದರೂ ಸಿಸ್ಟಮ್ಗಳನ್ನು ಚೇಂಜ್ ಮಾಡಬೇಕಾದ್ರೆ ಅದನ್ನು ಕೂಡ ನಾನು ಮಾಡಿಕೊಡ್ತೀನಿ. ಆದರೆ ಇದನ್ನು ಖಾಲಿ ಆ ಮೆಂಬರ್ಶಿಪ್ಪಿನ ಪೇಮೆಂಟ್ನಲ್ಲೇ ನಾನು ಮಾಡೋದಿಲ್ಲ. ಅದಕ್ಕೆ ಆದಂಥ ಒಂದಿಷ್ಟು ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಅದಕ್ಕೆ ನನ್ನ ಚಾನಲಲ್ಲಿ ನೀವು ಜಾಯ್ನ್ ಆಗ್ಬೋದು. ಇದೇ ಚಾನಲ್ ವಾಟ್ಸಪ್ ಚಾನಲಲ್ಲಿ ಜಾಯ್ನ್ ಆಗಿ ನನ್ನ ಹತ್ರ ಅದಕ್ಕೆ ವಿಚಾರಣೆಯನ್ನು ಮಾಡ್ಬೋದು, ಆಯಿತಾ. ಇನ್ನು ವಿಶೇಷವಾಗಿ ಈ ಗ್ರೂಪಿನ ವಿಷಯಕ್ಕೆ ನಾನು ಮತ್ತೆ ಬಂದರೆ, ಕಾರ್ಗತವಾಗಿ ಈ ಗ್ರೂಪನ್ನು ನಡೆಸಬೇಕು ಅನ್ನೋ ಕಾರಣಕ್ಕೆ ಕಂಡೀಷನ್ ಅಪ್ಲೈ ಅಂತೂ ಇದ್ದೇ ಇರುತ್ತೆ. ಎಲ್ಲಿಯವರೆಗೆ ಇದು ತೊಗೊಂಡು ಹೋಗುತ್ತೆ ಎಲ್ಲದನ್ನು ಅಂತ ನಾನು ವೇಟ್ ಮಾಡಿ ಕಾಯ್ತಾ ಇದ್ದೀನಿ. ಈಗಾಗಲೇ 30 ಜನರು ಇದರಲ್ಲಿ ಜಾಯ್ನ್ ಆಗಿದ್ದಾರೆ. ಅದಕ್ಕಾಗಿ ನಾನು ಇನ್ನೂ ಅದನ್ನು ಆ್ಯಕ್ಟಿವ್ ಮಾಡಿಲ್ಲ. ಇನ್ನೂ ಒಂದಿಷ್ಟು ಜನರ ವೇಟಿಂಗ್ನಲ್ಲಿ ಕಾಯ್ತಾ ಇದ್ದೀನಿ ನಾನು. ಅಂಥವ್ರು ಯಾರು ನನಗೆ ನಿಜವಾಗಿಯೂ ಜೀವನದಲ್ಲಿ ಏನೋ ಮಾಡಲೇಬೇಕು ಅನ್ನುವಂಥವ್ರು ಇದ್ದಾರೆ, ಅಂಥವರಿಗೋಸ್ಕರ ನಾನು ವೇಟಿಂಗ್ ಮಾಡ್ತಾಯಿದ್ದೀನಿ. ನೋಡೋಣ ಎಷ್ಟು ಜನ ಬಂದು ಈ ಚಾನಲ್ಗೆ ಅಥವಾ ಈ ಗ್ರೂಪಿಗೆ ಸೇರ್ತೀನಿ ಅಂತ ಬರ್ತಾರೆ. ಬಂದಾಗ ಕಂಡೀಷನ್ ಅಪ್ಲೈ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಕಷ್ಟ ಇದ್ದಾಗಲೇ ಜಯ ಸಿಗೋದು. ನಾವು ಏನೋ ಅಂತೀವಿ, ನಾವು ನ್ಯಾಯವಾದ ದಾರಿಯಲ್ಲಿ ಹೋಗಬೇಕಾದ್ರೆ ಮುಳ್ಳು ಕಳ್ಳುಗಳು ಜಾಸ್ತಿ ಅನ್ನೋ ಹಾಗೆ ಈ ಕೆಲಸದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಆ ಲೈವಿಗೆ ಹೋಗೋಷ್ಟು ಕಷ್ಟ ಅಲ್ಲ ಅಂತ ನನಗನ್ಸುತ್ತೆ. ನೀವು ಲೈವ್ಗೂ ಹುಕ್ಕೊಳ್ತಾ ಇದನ್ನು ನಾನು ಸಪೋರ್ಟ್ ಮಾಡ್ಕೊಳ್ತೀನಿ ಬ್ರದರ್ ಅಂದರೆ ಅದಕ್ಕೂ ಪರವಾಗಿಲ್ಲ, ನಿಮ್ಮ ಇಷ್ಟ. ಆದರೆ ನಾನು ಕಳಿಸಿಕೊಟ್ಟಂತಹ ಚಾನಲ್ ಲಿಂಕಿನ ಜೊತೆ ಹೋಗಿ ಈಗ ಅಪ್ಲೋಡ್ ಆಗಿರುವಂತಹ ಲೇಟೆಸ್ಟ್ ವಿಡಿಯೋನ ಹೋಗಿ ನೀವು ನೋಡಿ ಲೈಕ್ ಕಮೆಂಟ್ ಕೊಟ್ಟು ಬರಲೇಬೇಕಾಗತ್ತೆ ನನ್ನ ಚಾನಲನ್ನು ಅಥವಾ ನನ್ನ ಗ್ರೂಪನ್ನು ಜಾಯ್ನ್ ಆದರೆ.
ಅದನ್ನು ಮಾಡಿ ಬಂದು ನನಗೆ ತೆಮ್ನೆಲ್ಲಾದರೂ ಏನಾದರೂ ಕೊಡಲೇಬೇಕಾಗತ್ತೆ, ನಾನು ನೋಡಿ ಬಂದಿದ್ದೀನಿ ಅಂತ ನನಗೆ ವಾಪಸ್ ಒಂದು ಮೆಸೇಜ್ ಮಾಡಲೇಬೇಕಾಗತ್ತೆ. ಇಷ್ಟನ್ನು ನೀವು ಮಾಡಿದ್ರೆ ನಿಜವಾಗಿಯೂ ನಿಮ್ಮ ಚಾನಲನ್ನು ನೀವು ಮನೋ ಮಾಡ್ಕೊಳ್ಳೋದ್ರ ಜೊತೆಗೆ ಮತ್ತೊಬ್ಬರಿಗೂ ಒಂದಿಷ್ಟು ಹಣವನ್ನು ಮಾಡಿಕೊಡ್ತೀರಿ, ಇನ್ನೊಂದಿಷ್ಟು ಚಾನಲ್ಗಳ ವಿಡಿಯೋಗಳನ್ನು ವೈರಲ್ ಮಾಡ್ತೀರಿ, ಇದೆಲ್ಲವೂ ಆಗುತ್ತೆ. ಇನ್ನು ಇದಾದ ಮೇಲೆ ಒಂದಿಷ್ಟು ಜನರಿಗೆ ಅನಿಸ್ಬೋದು, ಬ್ರದರ್ ಗ್ರೂಪ್ನಲ್ಲಿ ನನಗೆ ಸಾಕು, ನನ್ನ ವೀಡಿಯೋಗಳು ವೈರಲ್ ಆಗ್ತಿದ್ದಾವೆ. ಮೊದಲು 250 ಬರ್ತಿದ್ದಿಲ್ಲ, ಈಗೆಲ್ಲ ಜನ ಬಂದು ನೋಡೋ ಸಲುವಾಗಿ ನನ್ನ ವೀಡಿಯೋಗಳು ಜನನೇ ವೈರಲ್ ಮಾಡ್ತಾ ಇದ್ದಾರೆ. ಈಗ ಬ್ರದರ್ ಅಗತ್ಯ ನನಗೆ ಇಲ್ಲ ಅಥವಾ ಬ್ರದರ್ ಗ್ರೂಪಿನ ಅಗತ್ಯ ನನಗಿಲ್ಲ ಅಂತ ಅನಿಸಿದ್ರೆ ಮನಸ್ಸಿನಿಂದ ಹೇಳ್ತಿದ್ದೀನಿ, ಬೇಜಾರ ಇಲ್ಲ. ಆವಾಗ ನೀವು ಬಂದು ಬ್ರದರ್ ನನಗೆ ಈ ಥರ ಇದೆ, ನನಗೆ ಎಕ್ಸಿಟ್ ಕೊಡಿ ಅಂತ ಹೇಳಿದ್ರೆ ನಿಮ್ಮನ್ನು ನಾನು ಎಕ್ಸಿಟ್ ಕೊಟ್ಟು ಮತ್ತೊಬ್ಬರನ್ನು ಆ ಜಾಗಕ್ಕೆ ಸೇರಿಸ್ತೀನಿ. ಹಾಗಾಗಿ ಒತ್ತಾಯಪೂರ್ವಕವಾಗಿ ಯಾರನ್ನು ಇಟ್ಕೊಳ್ಳಿಕ್ಕೆ ಇಲ್ಲಿ ನಾನು ಹೋಗೋದಿಲ್ಲ. ಮಧ್ಯದಲ್ಲೇ ನಿಮಗೆ ಕಿರಿಕಿರಿ ಅನ್ನಿಸ್ತು, ನನಗೆ ಬೇಡ ಅಂತ ಹೇಳಿದ್ರು ಕೂಡ ನೀವು ನನಗೆ ಹೇಳ್ಬೋದು, ನಾನು ಆವಾಗಲೂ ನಿಮ್ಮನ್ನು ರಿಮೂವ್ ಮಾಡಲಿಕ್ಕೆ ರೆಡಿ ಇದ್ದೇನೆ. ಆದರೆ ಈಗ ಫ್ರೀ ಇದಾಗಿದ್ದು ಯಾವಾಗಾದರೂ ನಾನು ರಿಮೂವ್ ಮಾಡ್ಬೋದು. ಆದರೆ ಮುಂದಿನ ತಿಂಗಳಿಂದ ಅಕಸ್ಮಾತ್ ಇದು ಆ್ಯಕ್ಟಿವ್ ಆಗಿ ಒಳ್ಳೆಯ ರೀತಿಯಲ್ಲಿ ಸಹಕರಿಸ್ತಾ ಇದೆ ಅಂದಾಗ ನಾನು ಒಂದಿಷ್ಟು 30 ರೂಪೀಸ್ ಚಾರ್ಜಸ್ ಮಾಡ್ತೇನೆ. ಹಾಗಂತ ಇದು 30 ರೂಪೀಸ್ ಇದೇ ರೀತಿ ಇರುತ್ತೆ ಅಂತಾಗಲ್ಲ. ಮುಂದೆ ಅದು ಏನಾದರೂ ಬದಲಾವಣೆಯನ್ನು ಕಾಣ್ಬೋದು, ಸ್ವಲ್ಪ ಹೆಚ್ಚಾಗ್ಬೋದು ಅಥವಾ ಸ್ವಲ್ಪ ಕಮ್ಮಿ ಆಗ್ಬೋದು. ರೂಲ್ಸ್ ರೆಗ್ಯುಲೇಷನ್ನು ಹಾಗೆಯೇ, ನಾನು ಮಾಡೋದಂಥದ್ದು ಕೊನೆಯದು ಅಂತ ಹೇಳಲಿಕ್ಕಾಗಲ್ಲ. ಮಧ್ಯದಲ್ಲಿ ಏನಾದರೂ ಬದಲಾವಣೆಯನ್ನು ಮಾಡಬೇಕು ಅನಿಸಿದ್ರೆ ನಾನು ಮಾಡ್ತೀನಿ, ಅದಕ್ಕೂ ಕೂಡ ನೀವು ಒಪ್ಕೊಳ್ಬೇಕಾಗತ್ತೆ. ಯಾಕಂದರೆ ಕಂಡೀಷನ್ ಇಲ್ಲದ ಜೀವನ ಅದು ನಾಯಿ ಪಾಡು ಅಂತಾರೆ. ಹಾಗಾಗಿ ಕಂಡೀಷನನ್ನು ಇಟ್ಕೊಳ್ಳೇಬೇಕಾಗತ್ತೆ, ನಾನು ಮಾಡ್ತೀನಿ. ಅವರನ್ನು ಕೂಡ ಯಾರಿಗೆ ಎಕ್ಸಿಟ್ ಆಗ್ತೀನಿ ಅಂತವ್ರೆ ಅವರಿಗೆ ನಾನು ಎಕ್ಸಿಟ್ ಕೊಡ್ತೀನಿ. ಆದರೆ ಫಾರ್ ಕಂಡೀಷನ್, ನೀವು 1 ತಿಂಗಳ ಪೇಮೆಂಟ್ ಮಾಡಿಕೊಂಡು 3 ದಿವಸಕ್ಕೆ ನಾನು ಎಕ್ಸಿಟ್ ಆಗ್ತೀನಿ ಅಂದರೆ ಆ ಟೈಮ್ನಲ್ಲಿ ನಾನು ಎಕ್ಸಿಟ್ ಕೊಡೋದಿಲ್ಲ. ತಿಂಗಳು ಮುಗಿದ ಮೇಲೆ ನಿಮಗೆ ಎಕ್ಸಿಟ್ ಕೊಡ್ತೀನಿ. ಯಾಕಂದರೆ ನೀವು ಕೊಟ್ಟಂಥ ಹಣಕ್ಕೆ ನಾನು ಹಾಗೇ ಅದನ್ನು ಬಿಡಲಿಕ್ಕಾಗಲ್ಲ. ಇದಿಷ್ಟು ಈ ಗ್ರೂಪಿನ ವಿಶೇಷ. ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಈ ಗ್ರೂಪನ್ನು ಬೆಳೆಸ್ಕೊಳ್ಬೋದು. ಈ ಗ್ರೂಪಿನ ಫಾಯ್ದಾ ಅಂದರೆ ಏನು ಉಪಯೋಗವನ್ನು ಎತ್ಕೊಂಡು ಜೀವನದಲ್ಲಿ ನಿಮ್ಮ ಚಾನಲನ್ನು ಗ್ರೋತ್ ಮಾಡ್ಕೊಳ್ಬೋದು. ಬನ್ನಿ, ಕೈಗೆ ಕೈ ಜೋಡಿಸ್ಕೊಳ್ಳೋಣ. ಹೊಸ ಯೂಟ್ಯೂಬರ್ ಹೆಚ್ಚಾಗಿ ಬನ್ನಿ. ನಿಮಗೂ ನಿಮ್ಮ ವೀಡಿಯೋಗಳನ್ನು ಮಾಡಿ ಹಾಕಿ. ಒಂದೇ ದಿನದಲ್ಲಿ 250 ಜನ ವೀಡಿಯೋ ಮಾಡಿ ಹಾಕಿದ್ರೆ ಕಷ್ಟ ಆಗುತ್ತೆ. ಆದರೆ ಬಾಯ್ ಟು ಬಾಯ್ 2 ಜನ ಎಲ್ಲ ಟೈಮ್ನಲ್ಲಿ ಒಂದೇ ಥರದಲ್ಲಿ ಹಾಕೋದಿಲ್ಲ ಅಂತ ಒಂದು ವಿಶ್ವಾಸ ಇದೆ. ಹಾಗೇನಾದರೂ 250 ಜನ ಅಥವಾ 259 ಜನನೂ ವೀಡಿಯೋ ಮಾಡಿ ಹಾಕ್ತಿದ್ದಾರೆ ಅಂದರೆ ರೂಲ್ಸ್ ರೆಗ್ಯುಲೇಷನನ್ನು ಸ್ವಲ್ಪ ಚೇಂಜ್ ಮಾಡಿ ಗ್ರೂಪಿನ 4 ಭಾಗನೋ 3 ಭಾಗನೋ ಮಾಡಿಕೊಂಡು ಕನ್ವರ್ಟೇಷನ್ ಮಾಡ್ಕೊಂಡಾದರೂ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಒಂದು ದಾರಿಯನ್ನು ಹುಡುಕ್ತೇನೆ. ಆವಾಗ ಈಗ ತಿಳಿದಷ್ಟು ಮಟ್ಟಿಗೆ ಇಷ್ಟನ್ನು ನಾನು ಮಾಡ್ತಾಯಿದ್ದೀನಿ. ನಾನು ಒಬ್ಬನೇ ಆಗಿರೋದ್ರ ಸಲುವಾಗಿ ಕೆಲಸದ ಜೊತೆಗೆ ಇದನ್ನೆಲ್ಲ ಮೇಂಟೈನ್ ಮಾಡಬೇಕು. ಹಾಗಾಗಿ ಈ ಲೆವೆಲ್ಲಿಗೆ ನಾನು ಇದನ್ನು ವಿಚಾರವನ್ನು ಮಾಡಿದ್ದೇನೆ. ಮುಂದಿನ ರೂಲ್ಸ್ ರೆಗ್ಯುಲೇಷನ್ ಏನಾದರೂ ಚೇಂಜ್ ಮಾಡ್ಕೊಳ್ಬೇಕಾದ್ರೆ ಅದಕ್ಕೂ ಕೂಡ ಚೇಂಜ್ ಮಾಡ್ತೇನೆ. ನಿಮಗೇನಾದರೂ ರಿಕ್ವೆಸ್ಟು ಅಥವಾ ನಿಮಗೇನಾದರೂ ಸಲಹೆ ಇದ್ದರೆ ಅದು ಇದ್ರ ಬಗ್ಗೆ ಏನಾದರೂ ಇದ್ದರೆ ನನಗೆ ಫೋನ್ ಮಾಡ್ಬೋದು. ಯೂಟ್ಯೂಬಿಗೆ ಸಂಬಂಧಪಟ್ಟ ವಿಷಯಕ್ಕೂ ಫೋನ್ ಮಾಡ್ಬೋದು. ಆದರೆ ಎಲ್ಲದು ಫ್ರೀ ಆಗಲ್ಲ, ಇದು ಕಂಡೀಷನ್. ಯಾಕಂದರೆ ಈಗಿನ ವಾತಾವರಣಕ್ಕೆ ಎಲ್ಲರೂ ಏನು ವಿಚಾರ ಮಾಡ್ತಾರೆ ಅಂದರೆ ಫೋನ್ ಮಾಡಿದರೆ ಬ್ರದರ್ ಹೇಳ್ತಾರೆ, ಎಲ್ಲದನ್ನು ಹಾಗೆ ಹೇಳ್ತಿದ್ದಾರೆ ಮಾಡ್ತಾರೆ ಅನ್ನುವಂಥ ಒಂದಿಷ್ಟು ಇರುತ್ತೆ. ಆದರೆ ಬೆಳಗ್ಗಿನಿಂದ ಹಿಡಿದು 12 ತಾಸಿನ ಅಗತ್ಯದಲ್ಲಿ ನಾವು ಏನಾದರೂ ಒಂದು ಕೆಲಸವನ್ನು ಮಾಡಿದ್ರೆ ನಮಗೂ ಹಣ ಬರೋದು. ಎಲ್ಲದರಲ್ಲೂ ಒಂದು 4 ಪೈಸೆ ಅಂತ ಬಂದರೆ ಜೀವನದಲ್ಲಿ ಏನಾದರೂ ಸಾಧನೆ ಆಗಲಿಕ್ಕೆ ಸಾಧ್ಯ. ಹಾಗಾಗಿ ಎಲ್ಲದನ್ನು ಒಂದಿಷ್ಟು ವಿಚಾರದಲ್ಲಿ ನಾವು ಹಣವನ್ನು ತೊಗೊಂಡೇ ಮಾಡಬೇಕಾಗತ್ತೆ. ಮಾಡ್ತಾಯಿದ್ದೀನಿ. ಬೆಳವಣಿಗೆಗೆ ಇದೆಲ್ಲ ಮುಖ್ಯ ಆಗುತ್ತೆ. ಇಲ್ಲ ಸುಮ್ಮನೆ ಯಾರೂ ಫ್ರೀಯಾಗಿ ಇವತ್ತು ನನ್ನ ಕಡೆಯಿಂದ ನೀವು ಫ್ರೀಯಾಗಿ ಎಲ್ಲ ತೊಗೊಂಡು ಮಾಡಿಕೊಂಡು ನಾಳೆ ನೀವು ಮತ್ತೊಬ್ಬರಿಗೆ ಫ್ರೀ ಕೊಡಲ್ಲ. ನೀವೂ ಕೂಡ ಒಂದಿಷ್ಟು ಹಣವನ್ನೇ ಮಾಡಲಿಕ್ಕೆ ಮುಂದೆ ಹೋಗೋದು. ಹಾಗಾಗಿ ತಕ್ಕ ಮಟ್ಟಿಗೆ ನಿಮಗೆ ಎಷ್ಟು ಅನಿಸುತ್ತೋ ಆ ಲೆಕ್ಕದಲ್ಲಿ ಒಂದು ವಿಷಯವನ್ನು ನೀವು ತಯಾರು ಮಾಡಿಕೊಂಡು ಮಾತಾಡಬೇಕಾಗತ್ತೆ. ಇದಾಗಿತ್ತು ಈ ಗ್ರೂಪಿನ ವಿಷಯ, WH ಕಂಪ್ಲೇಂಟ್ ಮಾಡ್ಕೊಳ್ಳೋ ವಿಷಯ, ಲೈವನ್ನು ಮುಗಿಸುವಂಥ ವಿಷಯ, ಹಾಗೆಯೇ ನಮ್ಮ ಚಾನಲನ್ನು ಮೋನೋ ಮಾಡ್ಕೊಳ್ಳುವಂಥ ವಿಷಯ. ಮತ್ತೊಂದು ವಿಡಿಯೋದ ಜೊತೆಗೆ ಸಿಗೋಲ್ಲವರೆಗೂ ಮತ್ತೆ ಕೊನೆಯಲ್ಲಿ ಹೇಳ್ತಿದ್ದೀನಿ, ಈ ಲಿಂಕ್ ಅಂದರೆ ಈ ವಾಟ್ಸಪ್ನ ಲಿಂಕು ಮತ್ತು ನಂಬರು ಕೆಳಗಿದೆ. ಜಾಯ್ನ್ ಆಗಿ ನಿಮ್ಮ ಚಾನಲ್ ಹೆಸರು ಮತ್ತು ನಿಮ್ಮ ಹೆಸರನ್ನು ಮೆನ್ಷನ್ ಮಾಡಿದ್ರೆ ನಾನು ವಾಟ್ಸಪ್ ಕಾಲ್ ಮಾಡ್ತೀನಿ. ವಾಯ್ಸ್ ಕಾಲ್ ಎತ್ತಿ ಮಾತಾಡಬೇಕು. ಯಾಕಂದರೆ ನಾನು ಒಂದಿಷ್ಟು ಡೀಟೇಲನ್ನು ಅವ್ರ ಹತ್ರ ಖುದ್ದು ಕೇಳಬೇಕು. ಇದಾಗಿತ್ತು ಇವತ್ತಿನ ಗ್ರೂಪಿನ ವಿಷಯ. ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪ್ರೇಕ್ಷಕ ಬಿಂದುಗಳೇ. ಈ ವಿಡಿಯೋದ ಮುಖಾಂತರ ನನ್ನ ಕರ್ನಾಟಕದ ಕುಲಕೋಟಿಗೆ ಇಲ್ಲಿಂದಲೇ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದ ಜೊತೆಗೆ ನಿಮಗೆ ಸಿಗಲ್ಲವರೆಗೂ ನನ್ನ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇಟ್ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು. ಹೇಗಿದ್ದೀರಿ ನನ್ನ ಪ್ರೇಕ್ಷಕ ಬಿಂದುಗಳೇ? ಧನ್ಯವಾದ. ಇದು ಪದೇ ಪದೇ ಯಾಕೆ ಹೇಳ್ತೀನಿ ಅಂದರೆ ನನಗೆ ಬಹಳ ಖುಷಿಯಾದಂಥ ಪದ ಪ್ರೇಕ್ಷಕ ಬಿಂದುಗಳೇ ಅಂತ. ಇದು ಒಂದು ಟೈಮ್ನಲ್ಲಿ ನಿಮಗೆ ಅದು ಯಾಕೆ ಹೇಳ್ತಿದ್ದೀನಿ ಅನ್ನೋದು ಅರ್ಥ ಆಗುತ್ತೆ. ಮುಂದೊಂದು ದಿನ ಸಿಗೋಣ ಮತ್ತೊಂದು ವಿಡಿಯೋದ ಜೊತೆಗೆ. ಅಲ್ಲಿಯವರೆಗೂ ಧನ್ಯವಾದಗಳು.